ಎಲ್ಲರಿಗೂ ನಮಸ್ಕಾರ. ಇವತ್ತು ಸೂಪರ್ ಸಾಫ್ಟಾಗಿ ಈಸಿಯಾಗಿ ಮನೆಯಲ್ಲಿರೋ ರೇಷನ್ ಅಕ್ಕಿನೇ ಬಳಸ್ಕೊಂಡು ಪಡ್ಡುನ ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ತುಂಬ ಟೇಸ್ಟಾಗಿ ಮನೆಯಲ್ಲಿರೋ ರೇಷನ್ ಅಕ್ಕಿಯಲ್ಲೇ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ 1 ಕಪ್ಪಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಇದನ್ನು ಇವಾಗ 3 ರಿಂದ 4 ಸಲ ತೊಳ್ಕೊಂಡು ನೀರು ಹಾಕಿ ನೆನೆಯೋಕೆ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಬೌಲ್ಗೆ 1/4 ಕಪ್ಪು ಉದ್ದಿನಬೇಳೆ, 1/4 ಕಪ್ಪು ಕಡಲೆಬೇಳೆ, 1 ಸ್ಪೂನು ಸಬ್ಬಕ್ಕಿ, 1/4 ಕಪ್ಪು ಗಟ್ಟಿ ಅವಲಕ್ಕಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಮೆಂತ್ಯ ಹಾಕ್ಕೊಂಡು ಇದನ್ನು ತೊಳ್ಕೊಂಡು ನೀರು ಹಾಕಿ ನೆನೆಯೋದಕ್ಕೆ ಇಟ್ಕೊಂಡಿದ್ದೀನಿ. ಇದನ್ನು ಮಿನಿಮಮ್ ಅಂದರೆ ಒಂದು 8 ರಿಂದ 10 ಗಂಟೆ ಚೆನ್ನಾಗಿ ನೆನೆಸ್ಕೋಬೇಕು. ಬೆಳಗ್ಗೆ ಒಂದು 10 ಗಂಟೆಗೆ ನೆನೆಸ್ಕೊಳ್ಳೋಕೆ ಇಟ್ಟಿದ್ರೆ ಸಂಜೆ 5 ಗಂಟೆ ಹಿಂಗೆ ರುಬ್ಕೋಬೇಕು. ನೋಡಿ ಇವಾಗ ಚೆನ್ನಾಗಿ ನೆಂದಿದೆ ಇದು. ಇದನ್ನು ನೀರು ಸೋಸ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು. ನೋಡಿ ಈ ಥರ ನುಣ್ಣಗಾಗೋವರೆಗೂ ಚೆನ್ನಾಗಿ ರುಬ್ಕೊಳ್ಳಿ. ನುಣ್ಣಗೆ ರುಬ್ಕೊಂಡ್ರೆ ಪಡ್ಡು ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಇವಾಗ ಅದೇ ಮಿಕ್ಸಿ ಜಾರ್ಗೆ ಅಕ್ಕಿನೂ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು. ಇದನ್ನು ಪೂರ್ತಿ ತೆಳ್ಳಗೆಲ್ಲ ರುಬ್ಕೋಬಾರ್ದು, ಸ್ವಲ್ಪ ಗಟ್ಟಿನೇ ಇರಲಿ. ಪೂರ್ತಿ ತೆಳ್ಳಗಾದರೆ ಪಡ್ಡು ಎತ್ತಬೇಕಾದ್ರೆ ಚೆನ್ನಾಗಿ ಬರಲ್ಲ. ನೋಡಿ ಈ ಥರ ಎಲ್ಲ ಅಕ್ಕಿಗಳನ್ನು ರುಬ್ಕೊಂಡಿದ್ದೀನಿ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಷ್ಟು ಸರಿ ಚೆನ್ನಾಗಿ ಬರುತ್ತೆ. ಇವಾಗ ಮಳೆ ಬರ್ತಿದ್ವಿಲ್ಲ, ಅದಕ್ಕೆ ಚಳಿ ಇರೋದ್ರಿಂದ ಅಷ್ಟು ಸರಿ ಬರಲ್ಲ. ಅದಕ್ಕೇ ಸ್ವಲ್ಪ ಬೇಗನೆ ರುಬ್ಕೊಳ್ಳಿ. ಇದನ್ನು ಫುಲ್ ಇವಾಗ ರಾತ್ರಿ ಎಲ್ಲ ಬಿಡಬೇಕು. ನೋಡಿ ಇವಾಗ ಬೆಳಿಗ್ಗೆಗೆ ಈ ಥರ ಚೆನ್ನಾಗಿ ಸರಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸಂಜೆ ಒಂದು 5 ಗಂಟೆ 6 ಗಂಟೆ ಹಂಗೆ ರುಬ್ಬಿಟ್ಕೊಬಿಟ್ರೆ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ 1 ಸ್ಪೂನು ಉಪ್ಪು ಹಾಕ್ಕೊಂಡು ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ನೀಟಾಗಿ ಸರಿ ಬಂದರೆ ಇದಕ್ಕೆ ಸೋಡಾ ಏನೂ ಬೇಕಾಗಲ್ಲ, ಹಾಗೇ ಚೆನ್ನಾಗಿ ಬರುತ್ತೆ. ಇವಾಗ ಇಲ್ಲಿ ಒಗ್ಗರಣೆಗೆ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಸಾಸಿವೆ ಮತ್ತು 1 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನು ಉದ್ದಿನಬೇಳೆ ಇದನ್ನು ಹಾಕ್ಕೊಂಡು ಇವಾಗ ಲೋ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ನೀಟಾಗಿ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಹುರ್ಕೋಬೇಕು. ನೋಡಿ ಈ ಥರ ಸ್ವಲ್ಪ ನೀಟಾಗಿ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಸ್ವಲ್ಪ ಕಟ್ ಮಾಡಿರೋ ಕರಿಬೇವು ಮತ್ತು ಖಾರಕ್ಕೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಅಷ್ಟು ಹಸಿರು ಮೆಣಸಿನ್ಕಾಯಿ ಮತ್ತು ನಾನಿಲ್ಲಿ ಒಂದು ದೊಡ್ಡದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋದಾದರೆ ಇನ್ನು ಸ್ವಲ್ಪ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೋಬೋದು. ಖಾರಕ್ಕೆ ಇನ್ನೊಂದು ಸ್ವಲ್ಪ ಮೆಣಸಿನ್ಕಾಯಿ ಬೇಕು ಅಂದರೂ ಹಾಕ್ಕೋಬೋದು. ಇದನ್ನು ಇವಾಗ ಈ ಕಲರ್ ಚೇಂಜ್ ಆಗೋವರೆಗೂ ಈ ಥರ ನೀಟಾಗಿ ಬೇಯಿಸ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ಇದು ಫುಲ್ಲು ಬ್ರೌನ್ ಕಲರ್ ಎಲ್ಲ ಬರೋವರೆಗೂ ಬೇಯಿಸ್ಕೊಳಕ್ಕೆ ಹೋಗ್ಬೇಡಿ. ಈ ಥರ ಸಾಫ್ಟ್ ಆದರೆ ಸಾಕು. ಇವಾಗ ಇದಕ್ಕೆ ನಾನು ಕಟ್ ಮಾಡಿರೋ ಕೊತ್ತಂಬರಿ ಹಾಕ್ಕೋತಿದ್ದೀನಿ. ಕೊತ್ತಂಬರಿನೂ ನೀಟಾಗಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಈ ಥರ ಮಿಕ್ಸ್ ಮಾಡಿಕೊಂಡು ಬಿಸಿ ಮಾಡಿಕೊಂಡ್ರೆ ಸಾಕು. ನೋಡಿ ಇಷ್ಟ ಆದರೆ ಸಾಕಾಗುತ್ತೆ. ಇವಾಗ ಇದನ್ನು ಪೂರ್ತಿ ತಣ್ಣಗಾಗೋವರೆಗೂ ಬಿಡಬೇಕು. ಇದು ಪೂರ್ತಿ ತಣ್ಣಗಾದಮೇಲೆ ಇವಾಗ ಪಡ್ಡು ಇಟ್ಟಿತ್ತಲ್ವ ಅದಕ್ಕೆ ಹಾಕ್ಕೋಬೇಕು. ನೋಡಿ ಈ ಥರ ಹಾಕ್ಕೋಬೇಕು. ಬೇಕಂದರೆ ಚಿಕ್ಕ ಕಟ್ ಮಾಡಿಕೊಂಡು ಈ ಥರ ಒಗ್ಗರಣೆ ಹಾಕ್ತೇನೂ ಈರುಳ್ಳಿ ಎಲ್ಲ ಹಾಕ್ಕೋಬೋದು. ಆದರೆ ಮಕ್ಕಳು ಎಲ್ಲ ತಿಂದರೆ ಈ ಥರ ಇಷ್ಟಪಡ್ತಾರೆ. ಅದಕ್ಕೇ ಈ ಥರ ಬೇಯಿಸ್ಕೊಂಡು ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ಇದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಕನ್ಸಿಸ್ಟೆನ್ಸಿನೇ ಇರಬೇಕು, ಪೂರ್ತಿ ತೆಳ್ಳಗೆಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇಲ್ಲಿ ನಾನು ಗ್ಯಾಸ್ ಮೇಲೆ ಪಡ್ಡು ತವ ಇಟ್ಕೊಂಡಿದ್ದೆ, ಅದು ಬಿಸಿಯಾಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಮಕ್ಕಳಿಗೆ ಸ್ಕೂಲ್ಗೆ ಎಲ್ಲ ಕೊಡೋದಾದರೆ ಈ ಥರ ಸ್ವಲ್ಪ ಎಣ್ಣೆನೇ ಹಾಕ್ಕೊಳ್ಳಿ, ಅಥವಾ ಮನೇಲಿ ತಿನ್ನೋದಕ್ಕಾದರೆ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಈ ಥರ ಪಡ್ಡನ್ನ ಹಾಕ್ಕೋಬೇಕು. ನೋಡಿ ಈ ಥರ ಒಂದೊಂದನ್ನೇ ಹಾಕ್ಕೋಬೇಕು. ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿ ಬರುತ್ತೆ, ಪೂರ್ತಿ ತೆಳ್ಳಗಾದರೆ ಅಂಟುತ್ತೆ, ಚೆನ್ನಾಗಿ ಬರಲ್ಲ. ಮನೇಲಿ ತಿನ್ನೋದಾದರೆ ತುಪ್ಪ ಹಾಕ್ಕೊಂಡು ಮಾಡ್ಕೊಳ್ಳಿ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ಕೂಲ್ಗೆಲ್ಲ ಆದರೆ ತುಪ್ಪ ಗಟ್ಟಿ ಆಗುತ್ತಲ್ವ, ಅದಕ್ಕೇ ಎಣ್ಣೆ ಹಾಕ್ಬಿಟ್ಟು ಮಾಡಿಕೊಡಿ. ನೋಡಿ ಇವಾಗ ಅದನ್ನು ಮುಚ್ಚಿ ಲೋ ಫ್ಲೇಮ್ ಇಟ್ಕೊಂಡು ಒಂದು 3 ರಿಂದ 4 ನಿಮಿಷ ಬೆಂದಾದಮೇಲೆ ಮೇಲೆ ಎಣ್ಣೆ ಹಾಕ್ಕೊಂಡು ಇದನ್ನು ಈ ಥರ ಮಡ್ಚಾಕೋಬೇಕು. ನೋಡಿ ಈ ಥರ ನೀಟಾಗಿ ಮಡ್ಚಾಕೊಂಡು 2 ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ ಆಲ್ಮೋಸ್ಟ್ ಇದು ಬೆಂದಿದೆ, ಆದ್ರೂ ಒಂದು ಸಲ ಈ ಥರ ಮಡ್ಚಾಕೊಂಡು ಈ ಥರ ಬೇಯಿಸ್ಕೊಂಡ್ರೆ ಪಡ್ಡು ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಲ್ಲಿ ತಿನ್ನೋಕ್ಕೆ ಸ್ಕೂಲ್ಗೆಲ್ಲ ಕೊಡೋದಾದರೆ ಎಣ್ಣೆ ಹಾಕ್ಬಿಟ್ಟು ಮಾಡಿಕೊಡಿ, ಆವಾಗಲೂ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ, ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಇಷ್ಟು ಸಾಫ್ಟಾಗಿ ಮನೆಯಲ್ಲಿರೋ ರೇಷನ್ ಅಕ್ಕಿ ಬಳಸ್ಕೊಂಡೇ ಮಾಡ್ಕೋಬೋದು. ಎಲ್ರಿಗೂ ಇಷ್ಟ ಆಗುತ್ತೆ, ಮಕ್ಕಳು ದೊಡ್ಡವರು ಎಲ್ರಿಗೂ ಇಷ್ಟ ಆಗುತ್ತೆ. ಇದು ಗಟ್ಟಿ ತೆಂಗಿನಕಾಯಿ ಚಟ್ನಿ ಮಾಡಿ ಸರ್ವ್ ಮಾಡಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ.
ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.